ಮೈಸೂರಿನ ಕೆವಿಸಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸೇವೆಯನ್ನು ಸ್ಮರಿಸಿ ಗುಂಡ್ಲುಪೇಟೆ ನಿವಾಸಿಯಾದ ಮಹಾದೇವ ಸ್ವಾಮಿಯವರ ಮನದಾಳದ ಮಾತು. ಎಲ್ಲರೂ, ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ ಬಂದು, ನಮ್ಮದು ಪುತ್ತನಪುರ ಗ್ರಾಮ, ಗುಂಡ್ಲುಪೇಟೆ ತಾಲೂಕು ಮತ್ತು ಚಾಮರಾಜನಗರ ಡಿಸ್ಟಿಕ್ಕು. ಇವನು ಬಂದು ನಮ್ಮ ಅಕ್ಕನ ಮಗ ವಿನೋದ್ ಕುಮಾರ್ ಅಂತೇಳಿ. ಇವನಿಗೆ 14 ವರ್ಷ. ಇವನು ನಮ್ಮೂರಲ್ಲೇ ಹಾಲು ತಗೊಂಡು ಹೋಗ್ಬೇಕಾದ್ರೆ ಬೈಕಲ್ಲಿ ಬಿದ್ದು ಆ ಕ್ಯಾನ್ ಹೊಟ್ಟೆಗೆ ಹೊಡೆದ್ಬಿಟ್ಟು ಸ್ವಲ್ಪ ಇಂಜುರೀಸ್ಗಳಾಗಿತ್ತು ಹೊರಗಡೆಯಿಂದ. ಬಟ್ ಅವ್ನು ಬಿದ್ದ ತಕ್ಷಣ ನಮಗೆ ಫಸ್ಟ್ ನಮ್ಮ ಲೋಕಲ್ ಹಾಸ್ಪಿಟಲಲ್ಲಿ ಗುಂಡ್ಲುಪೇಟೆಯಲ್ಲಿ ಹಾಸ್ಪಿಟಲ್ಗೆ ತೋರಿಸಿದಾಗ ಅವ್ರು ಏನೂ ಸರಿಯಾಗಿ ನನಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಚೆಕಪ್ನು ಸಹ ಏನೂ ಮಾಡಲಿಲ್ಲ. ಒಂದು ಇಂಜೆಕ್ಷನ್ ಕೊಟ್ಟು 2 ಟ್ಯಾಬ್ಲೆಟ್ ಕೊಟ್ಟರು ಅಷ್ಟೇ. ಅದಾದಮೇಲೆ ಒಂದು ½ an hour ಅಷ್ಟೇ ಇದ್ದ. ಅದಾದಮೇಲೆ ಅವ್ನು ಏನೂ ಸಹ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಊಟ ತಿಂಡಿ ಸಹ ಏನೂ ಮಾಡ್ತಾ ಇರಲಿಲ್ಲ. ಬಲವಂತದಲ್ಲಿ ಒಂದು ಅರ್ಧ ಇಡ್ಲಿ ತಿನ್ನಿಸ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟೆ. ಒಂದು ½ an hour ಅಷ್ಟರಲ್ಲಿ ಮತ್ತೆ ವಾಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅವಾಗ ಬ್ಲಡ್ ವಾಮಿಟ್ ಆಯಿತು. ಸೊ ಅದಾದಮೇಲೆ ನಮಗೆ ತುಂಬ ಗಾಬರಿ ಆಯಿತು. ಸೊ ಏನು ಮಾಡೋಣ, ಹಿಂಗಾಯ್ತದೆ, ಮೇಲ್ಗಡೆ ಏನೂ ಸಹ ಏಟಾಗಿಲ್ಲ, ಒಳಗಡೆ ಆರ್ಗನ್ಸ್ಗಳು ಏಟಾಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಆವಾಗ ನಮ್ಮ ಫ್ರೆಂಡ್ಗೆ ಕಾಲ್ ಮಾಡಿದಾಗ ದರ್ಶನ್ ಅಂತ ಹೇಳ್ಬಿಟ್ಟು ಇಲ್ಲಿ ವರ್ಕ್ ಮಾಡ್ತಿರೋರು. ಸೊ ಅವರು ನಮಗೆ ಇಲ್ಲಿಗೆ ಬನ್ನಿ, KVC ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಅಂತೇಳಿ. ಸೊ ಅವ್ರನ್ನ ಮಾತನ್ನ ನಾವು ಕೇಳ್ಕೊಂಡು ಸೊ ಇಲ್ಲಿಗೆ ಬಂದಿದ್ವಿ. ಅವ್ರು ರೆಫರ್ ಮಾಡಿದ್ದು ನಮಗೆ. ಈ KVC ಹಾಸ್ಪಿಟಲ್ ಬಂದ ತಕ್ಷಣ ನಮಗೆ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡೋಗಿ ಸಹ ಎಲ್ಲ ಬೇಗ ಪಟ ಅಂತ ಎಲ್ಲ ಚೆಕ್ ಮಾಡಿ ಅವ್ನಿಗೆ ಟ್ರೀಟ್ಮೆಂಟ್ ಕೊಟ್ಟು ಇಮಿಡಿಯೇಟ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಈ ಥರ ಆಗಿದೆ ಅಂತ ಹೇಳಿದಾಗ ಅಲ್ಲಿ ಏನು ಡ್ಯಾಮೇಜ್ ಆಗಿತ್ತು ಅಂತಂದರೆ ಆ ಸ್ಪ್ಲೀನಲ್ಲಿ ಡ್ಯಾಮೇಜ್ ಆಗಿತ್ತು. ಹೊಟ್ಟೆ ಒಳಗಡೆ ಸ್ಪ್ಲೀನಲ್ಲಿ ರಕ್ತಸ್ರಾವ ಆಗ್ತಾ ಇತ್ತು. ಮತ್ತು ಅದರ ಲಿವರಲ್ಲಿ ಡ್ಯಾಮೇಜ್ ಆಗಿ ಲಿವರು ಸಹ ರಕ್ತಸ್ರಾವ ಆಗ್ತಾ ಇತ್ತು. ಮತ್ತು ಜಠರ ಏನಿದೆ, ಜಠರ ಬಂದು 70 to 80% ಅದು ಹರಿದೋಗಿತ್ತು ಒಳಗಡೆ. ಆ ಕ್ಯಾನ್ ಹೊಡೆದಿರೋ ಫೋರ್ಸ್ಗೆ 70 to 80% ಹರಿದೋಗಿತ್ತು. ಸೊ ಅದಾದಮೇಲೆ ಅನ್ನನಾಳ ಸಹ ಏಟಾಗಿತ್ತು. ಮತ್ತು ಮೇದೋಜೀರಕ ಗ್ರಂಥಿ ಸಹ ಏಟಾಗಿತ್ತು. ಸೊ ಅದೆಲ್ಲ ಇಷ್ಟೆಲ್ಲ ಆರ್ಗನ್ಸ್ಗಳಿಗೆ ಏಟಾಗಿರೋದ್ರಿಂದ ಅದನ್ನು ಏನೂ ಟ್ರಾನ್ಸ್ಪ್ಲಾಂಟ್ ಮಾಡ್ದೇನೆ, ಏನು ಬೇರೆದನ್ನ ತೆಗೆದು ಬೇರೆದು ಹಾಕ್ದೇನೆ ಇರೋದನ್ನೇ ಸಹ ಸ್ಟಿಚ್ ಮಾಡಿ ಅದನ್ನು ಹೊರಗಡೆಯಿಂದ ಅದನ್ನು ಕ್ಯೂರ್ ಮಾಡಿಕೊಟ್ಟಿದ್ದಾರೆ. ನಮಗೆ ದೀಪಕ್ ಗೌಡ ಸರ್ಗೆ ನಮಗೆ ತುಂಬ ಧನ್ಯವಾದಗಳು ಹೇಳ್ತೀವಿ. ದೀಪಕ್ ಗೌಡ ಸರ್ ಮತ್ತು ಅವ್ರ ಟೀಮ್ ಅವ್ರಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತು ಅದೇ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. KVC ಹಾಸ್ಪಿಟ್ಲಲ್ಲಿ ನಮಗೆ ಆದಷ್ಟು ಬೇಗ ಇವನು ರಿಕವರ್ ಆಗಿದ್ದಾನೆ. ಅದೇ ಥರ ಟ್ರೀಟ್ಮೆಂಟ್ ಕೊಡ್ತಾರೆ, ಅದೇ ಥರ ರೆಸ್ಪಾನ್ಸ್ ಸಹ ಇದೆ. ಇಷ್ಟು ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಬೇರೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ KVC ಹಾಸ್ಪಿಟಲ್ಗೆ ಬನ್ನಿ, ಟ್ರೀಟ್ಮೆಂಟ್ ಸಹ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ನಮಗೆ ಮೇಯ್ನ್ ಏನು ಬೇಕಾಗಿರೋದು ಅಂದರೆ ನಮ್ಮವ್ರು ಏನಿದೆ ಅವರು ನಮಗೆ ಗುಣ ಆಗೋದು ಬೇಕಾಗಿರೋದು. ನಮಗೆ ದುಡ್ಡು ಕಾಸು ನೆಕ್ಸ್ಟ್ ಸೆಕೆಂಡರಿ, ಅದು ಬೇರೆ ವಿಚಾರ. ಬಟ್ ನಮ್ಗೆ ಏನಿದೆ, ನಮ್ಮ ಹುಡುಗ ಏನಿದೆ ನಮ್ಗೆ ವಾಸಿ ಆಗಿದೆ. ತುಂಬ ಅಂದರೆ ಒಂದು 15 ದಿನದ ಹೊರಗಡೆ ತುಂಬ ಚೇತರಿಕೆ ಆಗಿದೆ, ತುಂಬ ಬೇಗನೆ ಗುಣ ಆಗಿದ್ದಾನೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಸಂತೋಷ ಆಗಿದೆ ಸರ್. ಥ್ಯಾಂಕ್ ಯು.